ನಮಗೆ ನೋಡೋದಕ್ಕೆ ಈ ಒರಟ್ರು ಏನಂತಂದರೆ ತುಂಬ ಒಳಗಿಂದ ತುಂಬ ಅವರಿಗೆ ಒಂದು ಸಾಫ್ಟ್ನೆಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ನೋಡೋದಕ್ಕೆ ತುಂಬ ಒರಟಾದರೂ ಕೂಡ ತುಂಬ ಭಾವುಕ ಜೀವಿ ಅಂತ ಅನಿಸ್ತಿತ್ತು. ಸಣ್ಣ ಸಣ್ಣ ವಿಚಾರಗಳನ್ನೂ ಕೂಡ ಕಣ್ಣೀರು ಬರ್ತಾ ಇತ್ತು ನಿಮಗೆ, ಅದನ್ನು ತೋರಿಸ್ತಾ ಇದ್ರಿ. ಆದರೆ ಬಿಗ್ ಬಾಸ್ ಮನೇನೆ ಕಣ್ಣೀರು ಹಾಕೋ ಥರ ಕಾಣಿಸುತ್ತೆ. ಅದು ಆ ಸಿಚುವೇಶನ್ಗಳ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿ. ಬಟ್ ಅದೇನು ಸಿಚುವೇಶನ್ ಎಲ್ಲಿದ್ದವಾಗೂ ಕಣ್ಣೀರು ಹಾಕ್ತೀನಿ, ಎಲ್ಲಿದ್ದವಾಗೂ ಗೊತ್ತಾಗುತ್ತೆ. ಕಣ್ಣು ಒರೆಸ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಐರನ್ ಬಟ್ಟೆಗಳು ಹಾಕೊಂಡು ಓಡಾಡ್ತೀನಿ ಉಗ್ರ ಮಂಜು ಅನ್ನೋ ಒಂದು ಉದ್ದೇಶಕ್ಕೆ. ಅಲ್ಲಿ ಏನೇ ಮಾಡಿದ್ರು ಕ್ಯಾಪ್ಚರ್ ಆಗೇ ಆಗುತ್ತಲ್ವ. ಆಮೇಲೆ ಆ ಸಿಚುವೇಶನಲ್ಲಿ ಆ ಸನ್ನಿವೇಶಗಳು ಆ ರೀತಿ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಒಬ್ಬನೇ ಇದ್ದವಾಗೂ ಒಬ್ಬನೇ ಕಣ್ಣಲ್ಲಿ ನೀರು ಹಾಕಬೇಕು ಅಂದರೆ ಹಾಕಿದ್ದೀನಿ. ಡೋರ್ ಗೀರ್ ಹಾಕೊಂಡು ಮ್ಯೂಸಿಕ್ ಇಟ್ಬಿಟ್ಟು ಜೋರಾಗಿ ಕಿರ್ಚೋದು ಆಗಿದೆ. ಕಾರ್ ಡೋರ್ಗಳು ಹಾಕೊಂಡು ಎಲ್ಲಾದರೂ ಹೋಗ್ಬೇಕಾದ್ರೆ ಜೋರಾಗಿ ಕಿರ್ಚಾಡಿದೆ. ಪ್ರತಿಯೊಬ್ಬರು ಮನುಷ್ಯರು. ನಾನು ಕಲಾವಿದ ಅಷ್ಟೇ. ಬಟ್ ಕಲಾವಿದನಾಗಿ ಅಲ್ಲಿ ಹೋದಾಗ, ಬಿಗ್ ಬಾಸ್ ಮನೆಗೆ ಹೋದಾಗ ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಪ್ರತಿಯೊಂದು. ಆಮೇಲೆ ನಾನು ಹೆಣ್ಮಕ್ಳ ಜೊತೆಗೇ ತುಂಬ ಬದುಕಿರೋದು. ನನ್ನ ಜೀವನನೇ. ನನಗೆ 3 ಜನ ತಂಗಿರು ಅಂದರೆ ನಮ್ಮ ದೊಡ್ಡಪ್ಪ ಮಕ್ಕಳಿಗೆ ಅಕ್ಕಂದರು, ಅವರು ಮಕ್ಕಳು ಸುಮಾರು ಜನ. ಇವಾಗ ನನ್ನ ತಂಗಿ ಮಕ್ಕಳು ಅಷ್ಟೇ, ಹೆಣ್ಮಕ್ಳು ಅವರೂ ಅಷ್ಟೇ, ಮಾಮ ಅಂತ. ನನಗೆ ಅದು ಸಿಕ್ಕಾಪಟ್ಟೆ ಅಟ್ಯಾಚ್ ಇದೆ. ಆಮೇಲೆ ನೋಡಿಕೊಂಡೇ ಬಂದಿದ್ದೀನಿ ಹೆಣ್ಮಕ್ಳ ಕಷ್ಟಗಳು, ಅದು ಹೇಗೆ ಏನು ಅಂತ. ನನ್ನ ತಂಗಿರು ಇದನ್ನು ಬೇಕಾದ್ರೆ ಎಲ್ಲವೂ ನೋಡ್ಕೊಂಡೇ ಬಂದೀನಿ. ಅಲ್ಲಿರ್ತಕ್ಕಂಥವ್ರು ಹೆಣ್ಮಕ್ಳೇ ಅಲ್ವಾ. ಆ ಹೆಣ್ಮಕ್ಳಿಗೆ ಏನಾದರೂ ಆದವಾಗ ಅದು ಸೆನ್ಸು ಅಂದರೆ ಅದಕ್ಕೇನೋ ಗೊತ್ತಿಲ್ಲ. ಎಲ್ರಿಗಿಂತ ಮುಂಚೆ ಒಂದು ಸ್ವಲ್ಪ ನನಗೆ ಅರ್ಥ ಆಗ್ತಿತ್ತು. ಒಂದು ಸ್ವಲ್ಪ ಮುಂದೆ ಅವ್ರಿಗೇನೋ ಇದಾಗ್ತಿದೆ ಅನ್ನೋದು ಒಂದಷ್ಟು ಗೊತ್ತಾಗ್ತಿತ್ತು. ಅದು ಬಿಟ್ಟರೆ ಭಾವುಕರು ಆಗ್ತಿದ್ವಿ ಅನ್ನೋದಕ್ಕೆ ಏನು ಅಂತಂದರೆ, ಎಲ್ಲರೂ ಕನ್ಸು ಕಂಡ್ಕೊಂಡು ಬಂದಿರ್ತಾರೆ. ಒಂದು ವಾರ ಯಾರಾದರೂ ಒಬ್ಬರು ಆಚೆ ಹೋಯಿತು ಅಂದರೆ ನಾವೇ ಆಚೆ ಆಗಬೇಕು, ಯಾರಾದರೂ ಒಬ್ಬೊಬ್ರು ಕಡಿಮೆ ಆಗಬೇಕು ಅನ್ನೋದೇ ಇರುತ್ತೆ. ಅದಿದ್ರೇನು ಎಲ್ಲೋ ಅವ್ರು ಆಚೆ ಹೋಗ್ಬೇಕಾದ್ರೆ ಅವ್ರ ಜೊತೆಗೆ ಬದುಕಿರೋಂಥ ಕ್ಷಣಗಳು, ಅವ್ರ ಜೊತೆಗೆ ಬದುಕಿರತಕ್ಕಂಥ ಜೀವನ ಇತ್ತಲ್ಲ ಅಲ್ಲಿ ಬಿಗ್ ಬಾಸ್ ಮನೇಲಿ, ಅವೆಲ್ಲ ಎಲ್ಲೋ ನೆನಪಾದಾಗ ಅವ್ರ ಆಸೆಗಳು ಇಟ್ಕೊಂಡಿರ್ತಾರೆ. ಇವಾಗ ಮಾನಸ ಒಂದೇನೋ EMI ಕಟ್ಟಬೇಕು, ಇದನ್ನು ಬೇಕು, ಬಾಡಿಗೆ ಕಟ್ಟಬೇಕು, ಮಕ್ಕಳು ಮಾಡ್ಕೋಬೇಕು, ಏನೋ ಒಂದು ಮನೆ ಕಟ್ಟಬೇಕು, ಒಂದು ಪುಟ್ಟದಾಗಿರೋದು ಅವ್ರದ್ದೇನೋ ಒಂದಷ್ಟು ಆಸೆಗಳು ಇಟ್ಕೊಂಡು, ಅವಳಿಲ್ಲೆಲ್ಲೋ ಇನ್ನೊಂದು 4-5 ವಾರ ಇದ್ದಿದ್ರೆ ಇಲ್ಲಿಂದ ಒಂದಷ್ಟು ದುಡ್ಡು ಬರ್ತಿತ್ತು, ಇನ್ನೊಂದಷ್ಟು ಹೆಸರು ಆಗ್ತಿತ್ತು, ಈ ಥರದ್ದೆಲ್ಲ ಬರುತ್ತಲ್ವ. ಫಾರ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದು. ಹಾಗಾಗಿ ಅಲ್ಲಿ ಯಾರೂ ಅಷ್ಟು ಜನ ಬಂದಿದ್ದವ್ರು ಯಾರೂ ಒಳ್ಳೆ ಲೈಫ್ ಇದ್ದು ನಾನು ಇದು ಮಾಡ್ಕೊಂಡು ಬರ್ತಿದ್ದೀನಿ ಅನ್ನೋರು ಯಾರೂ ಇರಲಿಲ್ಲ. ಬಟ್ ಒಬ್ಬೊಬ್ರಿಗೆ ಎಲ್ಲನೂ ಕಂಫರ್ಟಬಲಾಗಿ ಇತ್ತು, ಒಂದೊಂದು ಜೀವನ ಅನ್ನೋದಿತ್ತು, ಆ ಥರದ್ದೆಲ್ಲ. ಬಟ್ ಏನಾದರೂ ಮಾಡಬೇಕು, ಏನಾದರೂ ತೊಗೊಂಡೋಗ್ಬೇಕು ಅಂತಲೇ ಬಂದವರೇ ಹೊರತು ಸುಮ್ಮನೆ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅನ್ನೋಂತಹ ಸ್ಪರ್ಧಿಗಳು ಯಾರೂ ಇರಲಿಲ್ಲ ಬಿಗ್ ಬಾಸ್ ಮನೇಲಿ, ಯಾರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್